10 ವರ್ಷ ಮೇಲೆ ಹಿಂದೆ ಸರ್ಕಾರ இதே கூட்டணி கட்சியோடு சேர்த்து அதை சந்திரபாபு நாயுடு நிதிஷ்குமார் இப்படி எல்லாம் கூட்டணி சேர்த்து தனிப்பட்ட முறையில பிஜேபி மட்டும் 240 சீட் கூட்டணி கட்சியோடு சேர்த்து 290 ஜெயிச்சு இந்திய பிரதமரா 3வது முறையாக நம்முடைய திரு மோடி அவர்கள் பாரத பிரதமராக கடந்த 10 வருஷம் அதை விட இன்னும் இந்த 5 வருஷமும் இந்த கூட்டம் நல்லபடியாக பூரா நல்ல இந்த கூட்டணி நம்பிக்கையோடு அதே போல நம்ம போலா டிஸ்ட்ரிக்ட்ல திரு அது அவருக்கும் அவருக்கு தொடர்ந்து அவரு நம்ம சுரேஷ் அவரு சொன்னாரு அது ஒரு அதிகபட்ச வருஷம் பிஜேபி ஜேடிஎஸ் கூட்டணியோட வேலை செஞ்சு ஜெயிக்கும் சொல்லி தெரிவிச்சேன். ಭಾರತ ಪ್ರಧಾನಿ ನರೇಂದ್ರ ಮೋದಿ ಮಹೇಶ್ ಬಾಬು ಅವರಿಗೆ ಯಡಿಯೂರಪ್ಪ ನರೇಂದ್ರ ಮೋದಿ ಜಿಗೆ ಅಮಿತ್ ಶಾ ಅವರಿಗೆ JP ನಡ್ಡಾ ಅವರಿಗೆ ರಾಜನಾಥ್ ಸಿಂಗ್ ಅವರಿಗೆ ವಿಜೇಂದ್ರ ಅವರಿಗೆ செலிப்ரேட் பண்ணி நம்ம 10 வருஷம் ஆண்டுக்கான ஒரு சான்றிதழ். வழக்கமா நீங்க பாத்தீங்கன்னா ஆன்டி இன்கியூபன்ஸ் நம்ம பாத்துக்கோம். 5 வருஷம் ஆண்டாங்களா, அடுத்த முறை இன்னொரு சான்ஸ் பாக்கலாம், நடந்தா வழக்கமான ஒரு பாலிசியா இருந்துச்சு. ஆனா 10 வருஷம் ஒரு கவர்மெண்ட் கொடுத்தோம், மறுபடியும் வலுவான ஒரு தேர்ந்தெடுத்திருக்காங்கன்னா இது ரொம்ப பாராட்டத்தக்கது. அது முக்கியமா நம்ம கோலார் கான்ஸ்டிட்யூன்சில இருந்து மைத்ரி பக்ஷா, அதாவது நம்மளோட கூட்டணி கட்சியான ஜேடிஎஸ் கேண்டிடேட் இருந்தாலும் அதே நமக்கு பிஜேபியோட ஓட்டம் எங்கேயோ சிந்தாம செதுறாத நமக்கே வந்திருக்கு, ஜேடிஎஸ் ஓட்டம் சிந்தாம செதுறாம நமக்கே வந்திருக்கு. எந்த விதமான காசு பண பலம் எதுவுமே இல்லாம ஜனநாயகத்துக்கு கிடைச்ச ஒரு வெற்றியா தான் இதை நாங்க பாக்குறோம். நன்றி. ಪ್ರೀತಿಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಎನ್ಡಿಎ ಸರ್ಕಾರದಿಂದ ಪ್ರಮಾಣ ವಚನ ಮಾಡಿ ಇವತ್ತು ಒಂದು ಪದಗ್ರಹಣ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಸಿಹಿ ಹಂಚಿ ನಾವು ಪಟಾಕಿ ನಡೆಸ್ತಾ ಇದ್ದೀವಿ. 2 ವರ್ಷಗಳು ಸಾಧನೆ ಮತ್ತು 3ನೇ ವರ್ಷದ ಒಳ್ಳೆ ಸಾಧನೆ ಮಾಡ್ಬೇಕು, ಪೂರ ಟೈಮ್ ಅಲ್ಲಿ ಒಳ್ಳೆ ಸಾಧನೆ ಮಾಡ್ಬೇಕು ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗಿನ ಇದರಲ್ಲಿ ಬಂದು ಕೆಜಿಎಫ್ ಜನತೆಗೆ ಒಂದು 42,000 ಚಿಲ್ಲರೆ ವೋಟ್ ಕೊಟ್ಟಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಈ MLA ಮತ್ತು ತಾಲೂಕು ಪಂಚಾಯತಿ ಗ್ರಾಮ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಸೀಟ್ಗಳು ಹಿಡಿತೀವಿ ಅಂತ, ಹೆಚ್ಚಿನ ಸೀಟ್ಗಳು ಹಿಡಿತೀವಿ ಅಂತ ನಾವು ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕಂತ ಕಾಯ್ತಾ ಇದ್ದೀವಿ. ಕೆಜಿಎಫ್ ಜನತೆಗೆ 42,000 ವೋಟ್ ಕೊಟ್ಟಿದ್ದಾರೆ. ಅವರೆಲ್ಲ ದುಡ್ಡು ಕೊಟ್ಟು ಎಲ್ಲ ಮಾಡಿಸಿ ನಾವು ಅಭಿಮಾನದ ಮೇಲೆ ಬಿಜೆಪಿ ಅಭಿಮಾನ, NDA ಮೈತ್ರಿಕೂಟ, JDS ಅಲಿಯನ್ಸ್ ಇರೋದ್ರಿಂದ ನಮ್ಗೆ ಹೆಚ್ಚಿನ ಮತ ಬಂದಿದೆ ಅಂತ ನನ್ನ ಅನಿಸಿಕೆ ಮತ್ತು ಜನರ ಅಭಿಪ್ರಾಯನೂ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ನಾವು MLA ಆಗ್ಬೋದು, ಕೌನ್ಸಿಲರ್ ಎಲೆಕ್ಷನ್ ಆಗ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ನಾವು ಸೀಟ್ಗಳು ತೆಗೆದು ಮುಂದಿನ ರೀತಿಯಂತ ನಾವು ಅಭಿಪ್ರಾಯ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.
ಭಾರತ ದೇಶ ಕಂಡ ಯುಗ ಪುರುಷ ನಮ್ಮ ಪ್ರಧಾನ ಮೋದಿಜಿ 3ನೇ ಬಾರಿಗೆ ಇವತ್ತು ಪದಗ್ರಹಣ ಮಾಡ್ತಾ ಇದಾರೆ 7 ಕಾಲ್ಗೆ. ಅದರ ಸಂತೋಷದಲ್ಲಿ ಇವತ್ತೆಲ್ಲರೂ NDA ಒಕ್ಕೂಟದ ಬಿಜೆಪಿ JDS ಪಕ್ಷ ಭೇದ ಮರೆತು ಇವತ್ತು ನಾವು ಏನಿದೆ ನರೇಂದ್ರ ಮೋದಿಜಿ ಅವರು ಮುಂದಿನ 5 ವರ್ಷಗಳ ಕಾಲ ಉತ್ತಮ ಆಡಳಿತವನ್ನು ನೀಡಿ ನಮ್ಮ ಕರ್ನಾಟಕದ ಕುಮಾರಣ್ಣನವರು ನಮ್ಮ ಅಪ್ಪಾಜಿ ಅವರು ಏನ್ ಗುರಿ ಇಟ್ಕೊಂಡಿದ್ರು ಆ ಗುರಿ ಪ್ರಕಾರ ಇಬ್ಬರು ಒಕ್ಕೂಡಿ ಇವತ್ತು 17+2 19 ಸೀಟುಗಳನ್ನು ಇವತ್ತು ಗೆದ್ದು ನಾವು ಇವತ್ತು ಕೇಂದ್ರಕ್ಕೆ ಕಳಿಸಿದ್ದೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಇವತ್ತೇನು ಮಲ್ಲೇಶ್ ಮೊಬ್ಬಣ್ಣ ಅವರು ಗೆದ್ದು ಇವತ್ತು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಒಂದು ಇದನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 25 ವರ್ಷಗಳ ಮುಂದೆ ಡಾಕ್ಟರ್ ವೆಂಕಟೇಶ್ ಅವರನ್ನು ನೋಡಿದ್ದು ನಾವು JDS ಪಕ್ಷದಿಂದ. ಆದ್ರೆ ಇವತ್ತು NDA ಕೂಟದಲ್ಲಿ ಇವತ್ತು ಬಂದು ನಮ್ಮ ಮಲ್ಲೇಶ್ ಅಣ್ಣನ ತಿರ್ಗಾ ಬಂದು ನಾವು ಕೇಂದ್ರಕ್ಕೆ ಕಳಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಕುಮಾರಣ್ಣನಾಗ್ಲಿ ದೇವೇಗೌಡರಾಗ್ಲಿ ಮತ್ತು ಮಲ್ಲೇಶ್ವರನಾಗ್ಲಿ ಉತ್ತಮ ಕೆಲಸ ಮಾಡಿ ಬಿಜೆಪಿನ ಅಭಿವೃದ್ಧಿ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ಈ ಸಂತೋಷದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ. டெவலப்மெண்டா இல்ல கேரண்டியா டெவலப்மெண்டா இல்ல கேரண்டியான்ற ஒரு கேள்வியில தான் இந்த தேர்தல் நாங்க சந்திச்சோம். ஜனங்க வந்து டெவலப்மெண்ட் தான் முக்கியம்னு சொல்லிட்டு நிரூபிச்சிருக்காங்க. கேரளத்துல என்ன டெவலப்மெண்ட் ஆயிருக்குன்னா நம்ம எக்ஸ்பிரஸ் ஹைவே சென்னை பெங்களூர் எக்ஸ்பிரஸ் ஹைவே, அதே மாதிரி நம்ம ட்ரெயின் குப்பம் டு நம்ம மாறிக்கு போனோம். அது போல நம்ம இப்ப மல்லேஷ் பாபு பேசி நிறைய வேலை எடுத்துன்னு வந்து அவங்க இன்னும் டெவலப்மெண்ட் தான் காட்டி நாங்க